ಕುರುಮ್ ಕುರುಮ್ ಅಂತ ಈ ಜೋಳದ ಹಿಟ್ಟಿನ ಕೋಡ್ಬೇಳಿ ಹೊರಗೆ ಜಿನಿ ಜಿನಿ ಮಳಿ ಮತ್ತು ಸಂಗಟ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಏನು ಮಸ್ತ್ ಕಾಂಬಿನೇಷನ್ ಅದಲ್ರಿ. ಕೋಡ್ಬೇಳಿ ಮಾಡ್ಲಾಕ 1 ಬಟ್ಟಲು ಜೋಳದ ಹಿಟ್ಟು, ಅರ್ಧ ಬಟ್ಟಲು ಕಡ್ಲಿ ಹಿಟ್ಟು, ಗಿರ್ದ ಬಟ್ಟಲು ಗೋಧಿ ಹಿಟ್ಟು, ಉಪ್ಪು, ಕೊಟ್ಟಿದ ಅಜಿವನ್ನು, ಜೀರಿಗೆ, ಎಳ್ಳು, ಅರಿಶಿನ ಪುಡಿ ಖಾರ ಹಾಕಿ ಕಲಸಿ ಒಂದು 2 ದೊಡ್ಡ ಚಮಚ ಕಡ ಕಾಯ್ದಿದ್ದು ಎಣ್ಣೆ ಹಾಕಿ ಕಲಸಿ ನೀರು ಹಾಕಿ ಹಿಟ್ಟು ಕಲಸಿ ಒಂದು 5 ನಿಮಿಷ ಬಿಡ್ತೀನಂತ್ರಿ. ಅಲ್ಲಿಂದ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿಗೆ ರೆಡಿ ಮಾಡ್ಕೊಳ್ಳೋಮಂತ್ರಿ. ಈ ಫಿಲ್ಟರ್ನಾಗ 2 ಚಮಚ ಕಾಫಿ ಪುಡಿ ಹಾಕ್ತೀನಿ ರೀ. ಸಾವಕಾಶ ಅಂದ್ರೇನ್ರಿ ಜಂಟಲಾಗಿ ಪ್ರೆಸ್ ಮಾಡಿ ಒಂದು ಸಣ್ಣ ಗ್ಲಾಸು ಬಿಸಿ ನೀರು ಹಾಕಿ ಏನು ಮಾಡ್ತೀನಿ ರೀ, ಮ್ಯಾಲೆ ಮುಚ್ಚಿ 20 ನಿಮಿಷ ಡಿಕಾಕ್ಷನ್ ರೆಡಿ ಆಗ್ಲಕ್ಕ ಬಿಟ್ಬಿಡ್ತೀನಿ ರೀ. ಅಲ್ಲಿಂದ ನಮ್ಮದು ಹಿಂಗೆ ಗೋಲ್ ಕೋಡ್ಬೇಳೆಗಳು ಮಾಡಿ ಇಟ್ಕೊಳ್ಳೋಮಂತ್ರಿ. ಆ ಕಡೆ ಎಣ್ಣೆನೂ ಚಂದ ಬಿಸಿ ಆಗ್ಯದ್ರಿ. ಈಗ ಈ ಕೋಡ್ಬೇಳೆಗಳಿಗೆ ಎಣ್ಣೆಗೆ ಬಿಟ್ಕೋತಾ ಹೋಗಿ ಅಷ್ಟೇ ಮೀಡಿಯಮ್ ಉರಿದಾಗ ಪಲ್ಟಾಸ್ಕೊತಾ ಚಂದ ಬಣ್ಣ ಬರತನ ಕುರ್ಕುರ್ ಆಗತನ ಕರಿಬೇಕ್ರಿ. ಎಲ್ಲ ನೋಡ್ರಿ ಹಾಗೆ ಮಾಡಿ ಇಟ್ಬಿಡ್ತೀನಂತ್ರಿ. ಈ ಕಡೆ ನಮ್ಮದು ಕಾಫಿಗೆ ಡಿಕಾಕ್ಷನ್ನು ರೆಡಿ ಆಗ್ಯದ್ರಿ. ಈಗ ಇದ್ರಾಗಿಂದು ಗಿರ್ದ ಭಾಗ ಅಷ್ಟೇ ಏನು ಮಾಡ್ತೀನಿ ರೀ, ಈ ಗ್ಲಾಸ್ನಾಗ ಹಾಕಿ ರುಚಿಗೆ ಬೆಲ್ಲ ಇಲ್ಲ ಸಕ್ಕರೆ ಹಾಕ್ಬೇಕ್ರಿ. ಹಾಗೆ ಘಟ್ಟಂದು ಬಿಸಿ ಹಾಲು ಹಾಕಿ ಚಂದ ಬುರುದ್ ಬರತನ ನಾವು ಕಲಿಸ್ಬೇಕಾಗ್ತದ್ರಿ. ನಮ್ಮದು ಏಕ್ದಮ್ ಬಿಸಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕೋಡ್ಬೇಳೆ ತಿನ್ಕೋತ ಕುಡಿಲಕ್ಕ ರೆಡಿ ರೀ.